ಹಾಯ್ ಫ್ಯಾಮ್ ಹಾಯ್ ಫ್ಯಾಮ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಸೊ ಇವತ್ತು ನಾನು ಏನು ವ್ಲಾಗ್ ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಬೇಜಾರಲ್ಲಿದ್ದೀನಿ ಹಾಗೆ ಇವತ್ತು ಸಿಕ್ಕಾಪಟ್ಟೆ ಮೂಡ್ ಸ್ವಿಂಗ್ಸ್ ಇತ್ತು ನಿನ್ನೆಯಿಂದನೂ. ಬೆಳಗ್ಗೆನೇ ಸ್ನಾನ ಮಾಡಿ ಕೂತಿದ್ದೀನಿ. ನಿನ್ನೆ ಮಾರ್ಚ್ 31 ನಾನು, ಇವತ್ತು ಏಪ್ರಿಲ್ 1. ಸೊ ನಿನ್ನೆ ಮಾರ್ಚ್ 31 ನಾನು ನೈಟ್ ಪೀರಿಯಡ್ ಆದೆ. ನಾನು ಅಂದ್ಕೊಂಡಿರಲಿಲ್ಲ ಪೀರಿಯಡ್ ಆಗ್ತೀನಿ ಅಂತ. ಸೊ ಅವಾಗಿಂದ ಸ್ವಲ್ಪ ಸಿಕ್ಕಾಪಟ್ಟೆ ಸುಸ್ತಾಗ್ತಿದೆ ನನಗೆ. ನಾನು ಪೀರಿಯಡ್ಸ್ ಆದಾಗ ಏನು ಗೊತ್ತಾ, ನನ್ನ ಮುಖದಲ್ಲಿ ಪಿಂಪಲ್ಸ್ ಆಗುತ್ತೆ ನೋಡಿ, ಇಲ್ಲಿ 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 ಇಲ್ಲೆಲ್ಲ ಪಿಂಪಲ್ಸ್ ಆಗ್ತಾ ಇರುತ್ತೆ ನನಗೆ. ಸೊ ಕೆಲವೊಬ್ಬರಿಗೆ ಪೀರಿಯಡ್ಸ್ ಆಗ್ತಾಯಿದೆ ಅಂತ ಅಂದಾಗ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ. ಪಿಂಪಲ್ಸ್ ಆಗೋದು, ಒಬ್ಬೊಬ್ಬರಿಗೆ ಕೆಳಗಡೆ ಹೊಟ್ಟೆ ಪೇಯ್ನ್ ಬರೋದು. ಸೊ ನನಗೂ ಹಂಗೆ ಆಗ್ತಿತ್ತು. ಜಾತ್ರೆಯಲ್ಲಿ ಹೇಳ್ತಿದ್ದೆ ಗೊತ್ತಾ ನಾನು, ತಲೆ ಸುತ್ತು ಬರೋ ಥರ ಆಗ್ತಾಯಿತ್ತು ನನಗೆ ಅಂತ ಹೇಳಿ. ಸೊ ಅವತ್ತು ಅಷ್ಟೇ ನನಗೆ ಆ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತಾಯಿತ್ತು. ನನಗೆ ಕೆಳಗಡೆ ಹೊಟ್ಟೆ ಫುಲ್ ಪೇಯ್ನ್ ಬರ್ತಾಯಿತ್ತು. ಆಮೇಲೆ ಆ ಪೇಯ್ನಿಗೆ ನನಗೆ ತಲೆ ಸುತ್ತು ಬರೋ ಥರ ಆಗ್ತಾಯಿತ್ತು. ಸೊ ಅದಕ್ಕೆ ನಾನು ಮನೆಗೆ ಬಂದುಬಿಟ್ಟಿದ್ದೆ. ಸೊ ಆವತ್ತೊಂದು ದಿನ ಎಲ್ಲ ರೆಸ್ಟ್ ಮಾಡಿದ್ದೆ. ಸೊ ಅದ್ರ ನೆಕ್ಸ್ಟ್ ಡೇನೂ ಹಾಗೆ ಕಂಟಿನ್ಯೂ ಆಯಿತು. ನನಗೆ ಬ್ಯಾಕ್ ಪೇಯ್ನ್ ಬರೋದಕ್ಕೆಲ್ಲ ಸ್ಟಾರ್ಟ್ ಆಯಿತು. ಸೊ ನಾನು ಏನಪ್ಪ ಇದು ಪೀರಿಯಡ್ ಸಿಂಪ್ಟಮ್ಸಾ ಅಥವಾ ಏನಾದರೂ ಬೇರೆನಾ ಅಂತ ಅಂದ್ಕೊಳ್ತಾ ಇದ್ದೆ ನಾನು. ಆಮೇಲೆ ಫೇಸ್ ಮೇಲೆ ಯಾವಾಗ ಪಿಂಪಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆಯಿತು, ಓ ಇಲ್ಲ ಇದು ಪೀರಿಯಡ್ ಸಿಂಪ್ಟಮ್ಸೇ ಅಂತ ಅಂದ್ಕೊಂಡೆ. ಏನಕ್ಕೆ ನನಗೆ ಆ ಥರ ಕನ್ಫ್ಯೂಸ್ ಆಯಿತು ಅಂತ ಹೇಳಿದರೆ, ನಂದು ಫೆಬ್ರವರಿ 19 ನಾನು ಪೀರಿಯಡ್ ಆಗಿದ್ದು ಡೇಟ್ ಬಂದು 19ನೇ ತಾರೀಕು. ಮಾರ್ಚ್ 19 ಆದರೂ ಇನ್ನೂ ಏನೂ ಪೀರಿಯಡ್ ಆಗಿಲ್ಲ. ಆ್ಯಂಡ್ ಮಾರ್ಚ್ 31ವರೆಗೂ ಬಂದಿದ್ದೆ. ಸೊ ಸ್ಟಿಲ್ ಇನ್ನೂ ನಾನು ಪೀರಿಯಡೇ ಆಗಿಲ್ವಲ್ಲ ಅಂತ ಸ್ವಲ್ಪ ಡೌಟ್ ಇತ್ತು ಅಷ್ಟೇ ನನಗೆ, ಏನಾದರೂ ಕನ್ಸೀವ್ ಏನಾದರೂ ಆಗಿದ್ದೇನಾ ಇಲ್ವಾ ಅಂತ. ಸೊ ಆ ಡೌಟಲ್ಲೇ ಇದ್ದೆ. ಆ್ಯಂಡ್ ಸಿಕ್ಕಾಪಟ್ಟೆ ಬೆನ್ನೆಲ್ಲ ಪೇಯ್ನ್ ಬಂದುಬಿಟ್ಟಿತ್ತು ನನಗೆ. ಎಷ್ಟು ಪೇಯ್ನ್ ಬರ್ತಿತ್ತು ಅಂತ ಹೇಳಿದ್ರೆ, ಕೂತ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ, ಮಲ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ, ಸ್ಟ್ರೈಟಾಗೂ ಮಲ್ಕೊಳ್ಳೋದಕ್ಕೆ ಆಗ್ತಾಯಿರಲಿಲ್ಲ. ಆ್ಯಂಡ್ ರೈಟ್ ಟು ಲೆಫ್ಟು ಈ ಥರ ಟರ್ನ್ ಮಾಡಿಕೊಂಡು ಮಲ್ಕೊಳ್ಳೋದಕ್ಕೆ ಆಗ್ತಾಯಿರಲಿಲ್ಲ. ಸಿಕ್ಕಾಪಟ್ಟೆ ನೋವ್ತಾಯಿತ್ತು ನನಗೆ, ಹೊಟ್ಟೆ ಆಗಿರ್ಬೋದು, ಸೊಂಟ ಆಗಿರ್ಬೋದು. ಸೊ ಸಂಜೆ ನಾನು ಲಿಶಾಂತ್ಗೆ ಸ್ವಲ್ಪ ಗದ್ರುಬಿಟ್ಟೆ. ನಾನು ರೆಸ್ಟ್ ಮಾಡೋದಕ್ಕೆ ಬಿಟ್ಬಿಡು ನನ್ನ, ಅಮ್ಮ ನಿಮಗೆ ಗೊತ್ತಲ್ಲ ನಾನು ಲಿಶಾಂತ್ ಇಬ್ಬರೇ ಇರೋದು ಮನೇಲಿ. ಸೊ ನನಗೆ ಅವನಿಗೆ ನಾನು. ಸೊ ಮಹಿ ಬರೋವರೆಗೂ ಅವ್ನು ನನ್ನನ್ನೇ ಹಚ್ಕೊಂಡಿರ್ತಾನೆ. ಹಾಗಾಗಿ ಅವನು ಆಟಾಡೋದಕ್ಕೆ, ಬ್ಯಾಟು ಬಾಲ್ ಆಟಾಡೋದಕ್ಕೆ ಅಮ್ಮ ಬಾ 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 ಅಂತ ಕರೀತಾ ಇದ್ದ. ನನಗೆ ಆಗ್ತಾ ಇರಲಿಲ್ಲ, ಅಷ್ಟು ಪೇಯ್ನ್ ಬಂದುಬಿಟ್ಟಿತ್ತು. ಮನೆಯೆಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಿದೆ, ಅದಕ್ಕೇನಾದರೂ ಪೇಯ್ನ್ ಜಾಸ್ತಿ ಬಂತ ಏನೋ ಅದು ಗೊತ್ತಿಲ್ಲ. ಸೊ ಸ್ವಲ್ಪ ಅವನಿಗೆ ಗದ್ರು ಬಿಟ್ಟು ನಾನು ಮಲ್ಕೊಬಿಟ್ಟೆ. ಅವ್ನಿಗೇನು ಅನ್ನಿಸ್ತೋ ಏನೋ, ನನಗೆ ಯಾವಾಗ ನಿದ್ದೆ ಬಂತು ಅಂತಲೇ ಗೊತ್ತಿಲ್ಲ ಗೈಸ್ ನನಗೆ. ನಾನು ಅವನ ಜೊತೆ ಆ ರೀತಿ ಬೈದುಬಿಟ್ಟು, ನನ್ನ ಕೈಲಿ ಆಗ್ತಿಲ್ಲ ಲಿಶು, ಸುಮ್ಮನೆ ಮಲ್ಕೊಂಡ್ರೆ ಸರಿ ಇವಾಗ ಅಂತ ಅಂದ್ಬಿಟ್ಟು ನಾನು ಗೋಡೆ ಕಡೆ ತಿರ್ಕೊಂಡು ಮಲ್ಕೊಬಿಟ್ಟಿದ್ದೀನಿ. ನನಗೆ ಯಾವಾಗ ನಿದ್ದೆ ಬಂತು ಅಂತಲೂ ಗೊತ್ತಿಲ್ಲ. ಸೊ ನನ್ನ ಮಗ ಏನು ಮಾಡಿದ್ದಾನೆ, ನಾನು ಈ ಕಡೆ ಟರ್ನಾಗಿ ಮಲ್ಕೊಂಡಿದ್ರೆ ಅವನು ನನ್ನ ಕೈನ ಅವನ್ನ ತಲೆ ಕೆಳಗಡೆ ಹಾಕ್ಕೊಂಡು ಮಲ್ಕೊಂಡಿದ್ದಾನೆ. ನನ್ನ ತಪ್ಕೊಂಡು ನಾನು ಕಣ್ಬಿಟ್ಟು ನೋಡಿದಾಗ ನನಗೆ ಒಂದು ನಿಜ ಎಷ್ಟು ಒಳಗೆ ಬಂದಾಗಾಯ್ತು ಗೊತ್ತಾ. ಅಯ್ಯೋ ನನ್ನ ಮಗನ ಗದ್ರು ಬಿಟ್ಟೆ. ಆದರೆ ನನ್ನ ಮಗ ನನ್ನನ್ನು ತಪ್ಕೊಂಡು ಮಲ್ಕೊಂಡಿದ್ದಾನಲ್ಲ ನನ್ನ ಪಕ್ಕ ಬಂದು ಅಂತ. ಸೊ ಹಿಂಗಾಗುತ್ತೆ. ಅದು ಅಲ್ಲದೆ ಲಿಶಾಂತು ನಿನ್ನೆ ನೈಟೇ ನಮ್ಮ ಬಾವ ಬಂದು ಕರ್ಕೊಂಡೋದ್ರು ಲಿಶಾಂತ್ನ. ಅದು ಸ್ವಲ್ಪ ಬೇಜಾರಾಯಿತು ನನಗೆ. ಯಾವಾಗಲೂ ಲಿಶಾಂತ್ ನನ್ನ ಜೊತೆನೇ ಇರ್ತಾಯಿದ್ದ. ಅವ್ನು ಒಂದೆರಡು ದಿನ ಕಳಿಸು ಅಂತ ಹೇಳಿ ನಮ್ಮ ಅಕ್ಕ ಕಾಲ್ ಮಾಡಿದ್ಲು. ನಮ್ಮ ಚಿನ್ನುಗೆ ಇವಾಗ ಎಕ್ಸಾಮ್ ಎಲ್ಲ ಮುಗೀತಾ ಇದೆಯಲ್ಲ. ಸೊ ನಮ್ಮ ಲಶ್ವಿಕ್ ಕೂಡ ಬಂದಿದ್ದ. ನಮ್ಮ ಲಶ್ವಿಕ್ಕು ನಮ್ಮ ಚಿನ್ನು ಎಲ್ಲ ಇರ್ತಾರಲ್ಲ. ಸೊ ಅವ್ರ ಜೊತೆ ಆಟಾಡ್ಕೊಂಡಿರ್ತಾನೆ, ಒಂದೆರಡು ದಿನ ಕಳಿಸು ಅಂತ ಕಾಲ್ ಮಾಡಿದ್ಲು. ನಾನು ಅವಾಗ ತಾನೇ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ಲಿಶಾಂತ್ನ ಕೇಳಿದೆ, ಹೋಗ್ತೀಯಾ ದೊಡ್ಡಮ್ಮ ಮನೆಗೆ, ಹೋಯ್ತೀಯಾ ನೀನು ಅಂತ ಕೇಳಿದೆ. ಚಿನ್ನು ಅಕ್ಕ ಮನೆಗೆ ಹೋಯ್ತೀಯಾ ಅಂತ ಅಂದರೆ ಹ್ಞೂ ಅಂತ ಅಂದ. ಸೊ ಹೋಗ್ಲಿ ಬಿಡು ಪಾಪ, ಅವನು ಮಕ್ಳ ಜೊತೆ ನಾನು ಒಬ್ಬಳೇ ಇರ್ತೀನಿ ಬೆಳಗ್ಗೆಯಿಂದ ಸಂಜೆವರೆಗೂ, ನನ್ನ ಜೊತೆ ಏನು ಆಟಾಡ್ತಾನೆ, ಮಕ್ಳ ಜೊತೆ ಆದರೂ ಆಟಾಡ್ಕೊಂಡಿರ್ತಾನಲ್ಲ ಅಂದ್ಬಿಟ್ಟು ಅವನಿಗೆ ರೆಡಿ ಮಾಡಿ ಊಟ ಮಾಡಿಸ್ತಾ ಇದ್ದೆ. ಆವಾಗ ನನಗೆ
ಕಾಣಿಸ್ಕೊಳ್ತು ನನಗೆ ಪೀರಿಯಡ್ ಆಗಿದೆ ಎಂಥ ಹೆಣ್ಮಕ್ಳಿಗಾಗಲಿ ಆವಾಗ ಆ ಟೈಮಲ್ಲಿ ಗೊತ್ತಾಗ್ಬಿಡುತ್ತೆ, ಓ ಏನೋ ಬ್ಲೀಡಿಂಗ್ ಆಗ್ತಾಯಿದೆ ಅಂತ ಗೊತ್ತಾಗ್ಬಿಡುತ್ತೆ. ಸೊ ನನಗೂ ಹಂಗೆ ಅನ್ನಿಸ್ತು. ಹತ್ತತ್ರ 8 ಗಂಟೆ 8:30 ಒಳಗಡೆ ಅಂದ್ಕೊಳ್ತೀನಿ ರಾತ್ರಿ. ಸೊ ಆ ಟೈಮಲ್ಲಿ ಹಂಗೆ ಆ ಥರ ಫೀಲ್ ಆಯಿತು ನನಗೆ. ಸೊ ಲಿಶಾಂತ್ ಊಟ ಮಾಡಿಸ್ತಿದ್ನಲ್ವ, ಅಷ್ಟರಲ್ಲಿ ನಮ್ಮ ಬಾವ ಕೂಡ ಬಂದುಬಿಟ್ರು. ಸೊ ನಮ್ಮ ಬಾವ ಬಂದ ತಕ್ಷಣ ಇನ್ನೇನು ಲಿಶಾಂತ್ಗೆ ರೆಡಿ ಮಾಡಿಸಿದ್ದೆ, ಸ್ವಲ್ಪ ಊಟ ಕೂಡ ಮಾಡಿದ್ದ ಅವನು. ಕರ್ಕೊಂಡು ಹೋಗ್ತೀನಿ ಕಣಪ್ಪ ಅಂತ ಅಂದರು. ಸರಿ ಬಾವ ಕರ್ಕೊಂಡೋಗಿ, ಸ್ವಲ್ಪ ಊಟ ಮಾಡಿದ್ದಾನೆ, ಮನೇಲಿ ಸ್ವಲ್ಪ ಊಟ ಮಾಡಿಸಿ ಅಂತ ಅಂದ್ಬಿಟ್ಟು ಅವನ್ನ ಹಗ್ ಮಾಡಿಕೊಂಡು ಮುತ್ತು ಕೊಟ್ಕೊಂಡು ಅಳ್ತಾನೇನೋ ಅಂದ್ಕೊಂಡ್ರೆ ಅಮ್ಮ ಬಾಯ್ ಬಾಯ್ ಅಂತ ಅಂತಿದ್ದ. ಸರಿ ಹೋಗೋಕ್ಕೆ ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ. ಅದಾದಮೇಲೆ ಹೋಗಿ ಲಿಶಾಂತ್ ಹೋದಾದಮೇಲೆ ನಾನು ಚೆಕ್ ಮಾಡಿದಾಗ ಪೀರಿಯಡ್ಸ್ ಆಗಿದ್ದೆ. ಸೊ ನಾನು ಇದೇನಪ್ಪ ನೈಟಲ್ಲಿ ಪೀರಿಯಡ್ಸ್ ಆಗಿದ್ದೀನಲ್ಲ, ಅದು ಮಾರ್ಚ್ ಎಂಡಿಂಗಲ್ಲಿ ಪೀರಿಯಡ್ ಆಗಿದ್ದೀನಲ್ಲ ಅಂತ. ಏನು ಗೊತ್ತಾದರೂ ಹಿಂದೆ ಆಗಿದ್ದಿದ್ರು ಏನೋ ಒಂಥರ ನೆಮ್ಮದಿ ಅನಿಸೋದು. ಈ ಎಂಡಿಂಗ್ ಮೂಮೆಂಟಲ್ಲಿ ಆದಾಗ ಕೌಂಟ್ ಮಾಡ್ಕೊಳ್ಳೋದು, ನೆನ್ಪಿಟ್ಕೊಳ್ಳೋದು ಸಿಕ್ಕಾಪಟ್ಟೆ ಕಷ್ಟ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಈ ಕ್ಯಾಲೆಂಡರಲ್ಲಿ ಟಿಕ್ ಮಾಡ್ಕೊಳ್ತೀನಿ. ನಾನು ಇದನ್ನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ನನಗೆ ಕನ್ಫ್ಯೂಸ್ ಇತ್ತು, ನಾನು ಕನ್ಸೀವ್ ಆಗ್ತಿದ್ದೀನಾ ಅಥವಾ ಪೀರಿಯಡ್ಸ್ ಆಗ್ತಾಯಿದ್ದೀನಾ ಅಂತ. ಕೆಲವೊಬ್ರಿಗೆ ಈ ರೀತಿ ಆಗ್ತಾ ಇರುತ್ತೆ. ಸೊ ನಿಮಗೆ ಕೆಲವೊಬ್ರಿಗೆ ಈ ರೀತಿ ಡೌಟ್ ಇದ್ದೇ ಇರುತ್ತೆ. ಸೊ ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಯಾಕಂದರೆ ನಾನು ಸ್ವಲ್ಪ ವೆಯ್ಟ್ ಗೇನ್ ಆಗ್ತಾಯಿದ್ದೆ, ಆಮೇಲೆ ಸ್ವಲ್ಪ ಮೂಡ್ ಸ್ವಿಂಗ್ಸ್ ಆಗ್ತಾಯಿತ್ತು ನನಗೆ. ನಾನು ಏನಾದ್ರು ಅರ್ಲಿ ಪ್ರೆಗ್ನೆನ್ಸಿ ಸಿಮ್ಟಮ್ಸ್ ಇದು ಅಂತ ಅಂದ್ಕೊಬಿಟ್ಟಿದ್ದೆ. ನಾನು ಸೀರಿಯಸ್ಲಿ ನಾನು ಹಾಗೆ ಅಂದ್ಕೊಂಡಿದ್ದು, ಅರ್ಲಿ ಪ್ರೆಗ್ನೆನ್ಸಿ ಸಿಮ್ಟಮ್ಸ್ ಏನಾದರೂ ಇರ್ಬೋದಾ ಅಂತ ಅಂದ್ಕೊಂಡೆ. ಬಟ್ ಆದರೆ ಇದು ಅರ್ಲಿ ಪ್ರೆಗ್ನೆನ್ಸಿ ಸಿಮ್ಟಮ್ಸು ಕೂಡ ಹೀಗೆ ಇರುತ್ತೆ. ಈ ಪೀರಿಯಡ್ಸ್ ಆಗಬೇಕಾದ್ರೂ ಇದೇ ರೀತಿಯೇ ಸಿಮ್ಟಮ್ಸ್ ಇರುತ್ತೆ. ನಿಮ್ಮ ಕೆಳಗಡೆ ಹೊಟ್ಟೆ ಪೇಯ್ನ್ ಬರೋದು, ನೋವು ಕಾಣಿಸ್ಕೊಳ್ಳೋದು, ಇದು ಕೂಡ ಅರ್ಲಿ ಪ್ರೆಗ್ನೆನ್ಸಿ ಸಿಮ್ಟಮ್ಸು. ಪೀರಿಯಡ್ಸ್ ಆಗಬೇಕಾದ್ರೂ ಇದೇ ರೀತಿಯೇ ಪೇಯ್ನ್ ಕಾಣಿಸ್ಕೊಳ್ಳುತ್ತೆ. ಅಂದರೆ ಡಿಫ್ರೆನ್ಸ್ ಇರುತ್ತೆ, ಜಾಸ್ತಿ ಪೇಯ್ನು ಮತ್ತು ಸ್ವಲ್ಪ ಗುಳುಗುಳು ಅನ್ನೋ ಥರ ಪೇಯ್ನು, ಈ ಥರ ಎಲ್ಲ ಸಿಮ್ಟಮ್ಸ್ ಇರುತ್ತೆ. ಸೊ ನಾನು ಹಂಗೆ ಅಂದ್ಕೊಂಡಿದ್ದೆ. ಬಟ್ ಆದರೆ ಪೀರಿಯಡ್ಸ್ ಆದೆ. ಸೊ ಇವತ್ತು 2ನೇ ದಿನ. ನೆನ್ನೆ ನೈಟು ಮಲ್ಕೊಳ್ಬೇಕಾದ್ರೆ, ಸೊ ನೆನ್ನೆ ನೈಟೇ ಸ್ನಾನ ಮಾಡಿಕೊಂಡು ಊಟ ಮಾಡಿ ಮಲ್ಕೊಬಿಟ್ಟೆ. ಸಿಕ್ಕಾಪಟ್ಟೆ ಪೇಯ್ನ್ ಇತ್ತು ನನಗೆ. ಸೊ ಮಹಿ ಕೂಡ ಪಾಪ ಅವ್ರು ಏನು ನನ್ನ ಎದ್ದೇಳಿಸೇ ಇಲ್ಲ. ನನ್ನ ಪೀರಿಯಡ್ ಟೈಮಲ್ಲಿ ಮಹಿ ನನಗೆ ಯಾವ ಕೆಲಸನೂ ಹೇಳೋದಿಲ್ಲ. ಬೆಳಿಗ್ಗೆ ನಾಷ್ಟಕ್ಕೂ ಕೂಡ ಅವ್ರು ಎದ್ದೇಳಿಸಲ್ಲ. ಅಡುಗೆ ಮಾಡಿಕೊಡು ಟಿಫನ್ ಬಾಕ್ಸ್ಗೆ ಅಂತ ಅವ್ರು ಏನು ಎದ್ದೇಳಿಸೋದಿಲ್ಲ. ಆರಾಮಾಗಿ ರೆಸ್ಟ್ ಮಾಡು ಅಂತಲೇ ಅವ್ರು ಹೇಳ್ತಾರೆ. ಸೊ ಬೆಳಿಗ್ಗೆ ಆಫೀಸ್ಗೆ ಹೋಗ್ಬೇಕಾದ್ರೆ, ಅವರು ಟ್ರೈನಲ್ಲಲ್ವ ಹೋಗೋದು, ಸೊ ಆಫೀಸ್ಗೆ ಹೋಗ್ಬೇಕಾದ್ರೆ ಎದ್ದೇಳಿಸಿದ್ರು. ನಾನು ಕಣ್ಣಿಗೆ ಬಿಟ್ಕೊಂಡು ನೋಡಿದೆ ಟೈಮ್ ಎಷ್ಟು ಅಂತ. ಪರವಾಗಿಲ್ಲ ಮಲ್ಕೋ, ನಾನು ಆಫೀಸ್ಗೆ ಹೋಗ್ತಾಯಿದ್ದೀನಿ, ಬಾಗಿಲು ಹಾಕ್ಕೊಂಬಿಡು ಅಂತ ಹೇಳಿ ಎದ್ದೇಳಿಸಿದ್ರು. ಅವ್ರಿಗೊಂದು ಹಗ್ ಕೊಟ್ಟು ಒಂದು ಕಿಸ್ ಕೊಟ್ಬಿಟ್ಟು ಕಳಿಸ್ದೆ. ಮನೆಗೆ ನಿನ್ನೆ ಮಹಿ ಲೇಟಾಗಿ ಬಂದರು. ಸೊ ಚಾಕ್ಲೇಟ್ ತಂದು ಕೊಟ್ಟಿದ್ರು. ನೈಟು ಪೇಯ್ನ್ ಇತ್ತಲ್ಲ, ಸೊ ಆ ಪೇಯ್ನ್ಗೆ ಚಾಕ್ಲೇಟ್ಸ್ ಅಥವಾ ಬನಾನ ಏನಾದರೂ ತಿಂತು ಅಂದರೆ ಸ್ವಲ್ಪ ರಿಲೀಫ್ ಅನಿಸುತ್ತೆ ಹೊಟ್ಟೆ. ಸೊ ಅದಕ್ಕೆ ಸ್ವಲ್ಪ ತಿಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಹಾಗೆ ಇಟ್ಟಿದ್ದೀನಿ. ಡಾರ್ಕ್ ಚಾಕ್ಲೇಟ್ಸ್ ತಿಂದಿರೋದು ನಾನು. ಸೊ ಇವಾಗ ಏನಕ್ಕೆ ಬೇಜಾರಾಗ್ತೀವಿ, ಸ್ನಾನ ಮಾಡ್ಕೊಂಡು ಬಂದನಾ, ನಂಗೆ ವಿಡಿಯೋ ಮಾಡಬೇಕು ಅಂತ ಮೂಡೇ ಇರಲಿಲ್ಲ. ಬಟ್ ಆದರೆ ಲಿಶಾಂತ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಳ್ತಿದ್ದೀನಿ ಗೈಸ್. ನನ್ನ ಹಿಂದೆ ಮುಂದೆನೇ, ನಾನು ಎಲ್ಲೋದ್ರೂ ನಾನು ಹಿಂದೆ ಬರೋನು. ಅಡುಗೆ ಮಾಡ್ತಿದ್ರೆ ಅಮ್ಮ 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 ಅಂತ ಅಂದ್ಕೊಂಡು ಅಡುಗೆ ಮನೆಗೆ ಬರೋನು. ಟಿ ವಿ ಇಲ್ಲಿ ಹಾಲಲ್ಲಿ ಏನಾದರೂ ಕೆಲಸ ಮಾಡ್ತಾಯಿದ್ರೆ ಅಮ್ಮ ಅಮ್ಮ ಅಂತ ಹಾಲಲ್ಲಿ ಬರೋನು. ಸೋಫಾ ಮೇಲೆ ಕುತ್ಕೊಂಡ್ರೂ ಕುತ್ಕೊಳ್ತಾ ಇರಲಿಲ್ಲ, ನಾನು ಹಿಂದೆನೇ ಸುತ್ತೋನು. ರೂಮಲ್ಲೂ ಅಷ್ಟೇ, ನಿದ್ದೆ ಮಾಡಬೇಕಾದ್ರೂ ಅಷ್ಟೇ, ಬಿಡ್ತಾನೆ ಇರಲಿಲ್ಲ. ಈವನ್ ನನ್ನ ವಾಶ್ರೂಮ್ಗೆ ಹೋದ್ರೂ, ನಾನು ಬಾತ್ರೂಮ್ಗೆ ಹೋದ್ರೂ ನಾನು ಹಿಂದೆನೇ ಬರೋನು. ನಾನು ಬರ್ತೀನಿ ಅಂತ ಹೇಳಿ ಬಂದು ವಾಶ್ರೂಮಲ್ಲಿ ನಿಂತ್ಕೊಳ್ಳೋನು. ಇವಾಗ ಮನೆಯೆಲ್ಲ ಎಷ್ಟು ಖಾಲಿ ಅನ್ನಿಸ್ತಿದೆ ಅಂದರೆ, ನಾನು ಫಸ್ಟ್ ಟೈಮು ಅಂದರೆ ನಾನು ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿದ್ದೀನಿ, ಅದು ಬೇರೆ ಫೀಲ್. ಬಟ್ ಮನೇಲಿ ಇದ್ಕೊಂಡು ಅವನ್ನ ಮಿಸ್ ಮಾಡ್ಕೊಳ್ಳೋದಿದೆಯಲ್ಲ, ಅದು ಸಿಕ್ಕಾಪಟ್ಟೆ ಒಂಥರ ಹಿಂಸೆ ಕೊಡ್ತಿದೆ ನನಗೆ. ವೀಡಿಯೋ ಕಾಲ್ ನೆನೆ ನೈಟು ಮಲ್ಕೊಳ್ಳೋದಕ್ಕಿಂತ ಮುಂಚೆ ವೀಡಿಯೋ ಕಾಲ್ ಮಾಡಿದ್ಲು ನಮ್ಮ ಅಕ್ಕ. ಆರಾಮಾಗಿ ಆಟಾಡ್ಕೊಂಡಿದ್ದ ಮಕ್ಕಳ ಜೊತೆ. ನನ್ನನ್ನು ನೋಡಿದ್ರೂ ಅವನೇನು ಅಳ್ಳಿಲ್ಲ. ಅಮ್ಮ ಅನ್ನ ತಿಂದ ಅಂತ ಕೇಳಿದೆ ನಾನು ತಿಂದೆ ಮಗನೇ, ನೀನು ತಿಂದ್ಯಾ ಅಂತ ಕೇಳಿದೆ. ಅದಾದಮೇಲೆ ಟ್ರೈನ್ ಬರುತ್ತೆ, ಅಮ್ಮ ಟ್ರೈನ್ ಅಂತೆಲ್ಲ ತೋರಿಸ್ತಾ ಇದ್ದ. ಸೊ ಅಷ್ಟೇ, ಆರಾಮಾಗಿ ಆಟ ಆಡ್ಕೊಂಡಿದ್ನಲ್ಲ, ನನಗೂ ಖುಷಿ ಆಯಿತು. ಸೊ ಇವತ್ತು ಬೆಳಗ್ಗೆ ಎದ್ದಾಗಿಂದ ನನಗೆ ಮನೆಯೆಲ್ಲ ಖಾಲಿ ಅನ್ನಿಸ್ತಿದ್ದು. ಏನು ಮಾಡೋದಕ್ಕೂ ಮೂಡೇ ಇಲ್ಲ ನನಗೆ. ಒಂದು, ನಾನು ಪೀರಿಯಡ್ಸ್ ಆಗಿದ್ದೀನಿ, ನನಗೆ ಆ ಮೂಡ್ ಸ್ವಿಂಗ್ಸ್ ಇರುತ್ತೆ, ನನಗೇನು ಮಾಡಬೇಕು ಅಂತ ಅನಿಸೋದಿಲ್ಲ.
ಅದೊಂದು ಕಡೆ. ಇನ್ನೊಂದು ಎಲ್ಲಿ ನೋಡಿದ್ರು ಮನೆ ಖಾಲಿ ಅನ್ನಿಸ್ತಿದೆ, ನನ್ನ ಮಗ ಇಲ್ಲ, ನಮ್ಮ ಅಕ್ಕನ ಮನೆಗೆ ಹೋಗಿದ್ದಾನೆ. ಅದೊಂಥರ ಒಳಗೊಳ್ಳೆ ಥರ ಆಗ್ತಾಯಿದೆ ನನಗೆ ಅಲ್ವಾ. ಮಕ್ಕಳು ಮನೇಲಿದ್ದಾಗ ಅವ್ರು ಏನಾದರೂ ಹಿಂಸೆ ಕೊಡ್ತಾಯಿದ್ರೆ ಎಷ್ಟೆಲ್ಲ ರೇಗಾಡ್ತೀವಿ, ಗದರುತ್ತೀವಿ, ಒಂದು ಕಡೆ ಕುತ್ಕೋ, ನನ್ನ ಕೆಲಸ ಮಾಡೋದಕ್ಕೆ ಬಿಡು ಅಂತ. ಬಟ್ ಮನೇಲಿ ಅವ್ರು ಇಲ್ಲ ಅಂತ ಅಂದಾಗ ಎಷ್ಟು ಮಿಸ್ ಮಾಡ್ಕೊಳ್ತೀವಲ್ವ. ಅಳು ಬರ್ತಿದೆ, ನಾನು ಅಳೋದಿಲ್ಲ. ಸೊ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ನೋಡಬೇಕು ಅಂತ ಅನ್ನಿಸ್ತಿದೆ. ವೀಡಿಯೋ ಕಾಲಲ್ಲಿ ಎಷ್ಟೊತ್ತು ವೀಡಿಯೋ ಕಾಲ್ ಮಾಡಿಬಿಟ್ಟು ನೋಡ್ಬೋದು. ಬಟ್ ಆದರೆ ಅದು ನನಗೆ ಯಾಕೆ ಇಷ್ಟು ಫೀಲ್ ಆಗ್ತಿದೆ ಅಂದರೆ, ಅವನು ಒಂದೊಂದು ಸೆಕೆಂಡು, ಒಂದು 5 ನಿಮಿಷಕ್ಕೂ ಅವ್ನು ನನಗೆ ಮುತ್ತು ಕೊಡೋನು, ಹಗ್ ಮಾಡೋನು, ಅದನ್ನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಅವನ್ನ ಹಗ್ ಮಾಡೋದನ್ನು, ಮುತ್ತು ಕೊಡೋದನ್ನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ನಿಮಗೂ ಹೀಗೆ ಆಗ್ತಾ ಇರುತ್ತಾ? ಸೊ ನಿಮಗೂ ಹೀಗೆ ಆಗುತ್ತಾ? ಮಕ್ಕಳನ್ನ ಮಿಸ್ ಮಾಡ್ಕೋಬೇಕಾದ್ರೆ ಅವರು ಎಷ್ಟು, ನನ್ನ ಮಗ ಅಂತೂ ಅಯ್ಯಪ್ಪ, ಅವನು ನಿಜವಾಗ್ಲೂ ಅವ್ನು ನನಗೆ ಎಷ್ಟು ಮುದ್ದಾಡ್ತಾನೆ ಅಂದರೆ, ನಾನು ಎಲ್ಲೂ ನೋಡಿಲ್ಲ ಅಂಥ ಮಕ್ಕಳನ್ನ. ಸೀರಿಯಸ್ಲಿ ನನ್ನ ಸರೌಂಡಿಂಗಲ್ಲಿ ನಾನು ಯಾರನ್ನೂ ಆ ಥರ ನೋಡೇ ಇಲ್ಲ. ಅವನು ಅಷ್ಟು ನನ್ನ ಮುದ್ದಾಡ್ತಾನೆ. ಮುತ್ತಂತೂ ಅದು ಎಷ್ಟು ಮುತ್ತು ಕೊಡ್ತಾನೋ ನನಗೆ. ಅಯ್ಯೋ ಸಾಕು ಬಿಡೋ ಅಂದರೂ ಅವನು ಬಿಡೋದಿಲ್ಲ. ಅಷ್ಟು ಮುತ್ತು ಕೊಡ್ತಾನೆ, ಅಷ್ಟು ಹಗ್ ಮಾಡ್ತಾನೆ. ಅಮ್ಮ ಅವನೇನಾದರೂ ಟಿ ವಿ ನೋಡ್ತಾ ಇರ್ತಾನೆ ಅಂದ್ಕೊಳ್ಳಿ, ನಾನು ಅಡುಗೆ ಮನೆಗೆ ನಿಂತ್ಕೊಂಡು ಏನಾದರೂ ಕೆಲಸ ಮಾಡ್ತಾಯಿರ್ತೀನಿ, ಅಲ್ಲಿಂದ ಬಂದ್ಬಿಟ್ಟು ಅಮ್ಮ ಅಂತಾನೆ. ಏನು ಅಂದರೆ ಎತ್ಕೊಂತಾನೆ. ಎತ್ಕೊಂಡ ತಕ್ಷಣ ಹಗ್ ಮಾಡಿಬಿಟ್ಟು ಮುತ್ತು ಕೊಡ್ತಾನೆ. ಮುತ್ತು ಕೊಟ್ಟು ಮತ್ತೆ ಕೆಳಗಡೆ ಇಳಿದು ಬಂದು ಕೂತ್ಕೊಂಡು ಏನಾದರೂ ಅವ್ನು ಆಟ ಆಡ್ಕೊಳ್ತಾ ಇರ್ತಾನೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಸೊ ನನ್ನ ಬಾಂಡಿಂಗ್ ಬೆಳೀತಾ ಅವ್ನು ದೊಡ್ಡವನಾಗ್ತಾ ಇನ್ನೂ ಸ್ಟ್ರಾಂಗ್ ಆಗ್ತಾ ಇದೆ ಅವನ ಮೇಲೆ ಆ ಬಾಂಡು. ಸೊ ಏನು ವ್ಲಾಗ್ ಮಾಡ್ತಾಯಿದ್ದೀನಿ ಅಂತ ಸೀರಿಯಸ್ಲಿ ನನಗೂ ಗೊತ್ತಾಗ್ತಾ ಇಲ್ಲ. ಬಟ್ ನೋಡ್ತಿರೋರು ನಿಮ್ಗೆ ಏನು ಅನಿಸುತ್ತೋ ಏನೋ, ಏನಪ್ಪ ಇದು ಐಶು ಏನೇನೋ ಹೇಳ್ತಿದ್ದಾಳೆ ಅಂತ ಅಂದ್ಕೊಳ್ಬೇಡಿ. ನೆಕ್ಸ್ಟ್ ಮಂತ್ ಏನಾದರೂ ಪೀರಿಯಡ್ ಮಿಸ್ ಆದಾಗ ನಮಗೆ ಅದು ಅಕೌಂಟ್ ಗೊತ್ತಾಗಬೇಕು, ಎಷ್ಟು ದಿನ ಆಗಿದೆ ಏನು ಅಂತ. ಸೊ ಕೆಲವೊಬ್ರಿಗೆ ಗೊತ್ತಾಗೋದಿಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, ಕ್ಯಾಲೆಂಡರಲ್ಲಿ ಮೆನ್ಷನ್ ಮಾಡಿಬಿಡ್ತೀನಿ. ಸೊ ಆವಾಗ ನಮಗೇನಾದರೂ ಯಾವಾಗ ನಾನು ಪೀರಿಯಡ್ ಮಿಸ್ ಆದೆ ಅಂತ ನೋಡಿಕೊಂಡಾಗ ಕ್ಯಾಲೆಂಡರ್ ಓಪನ್ ಮಾಡಿದಾಗ ಗೊತ್ತಾಗುತ್ತಲ್ವ. ಸೊ ನಾವು ಯಾವಾಗ ಮಿಸ್ ಆಗಿದೆ ನಮ್ಮ ಪೀರಿಯಡ್ಸ್ ಅಂತ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಕ್ಯಾಲೆಂಡರಲ್ಲಿ ಮೆನ್ಷನ್ ಮಾಡ್ಕೊಳ್ತೀನಿ. ಇದು ಏಪ್ರಿಲ್, ಇವತ್ತು ಏಪ್ರಿಲ್ 1 ಅಲ್ವಾ. ಮಾರ್ಚ್ 31ಕ್ಕೆ ನಾನು ಪೀರಿಯಡ್ ಆಗಿದ್ದು. ಆ್ಯಂಡ್ ಫೆಬ್ರವರಿ ನೋಡ್ತಾ ಇದ್ದೀರಲ್ಲ, 19th ಪೀರಿಯಡ್ಸ್ ಆಗಿದ್ದು. ಮಾರ್ಚ್ 19 ಆಗಬೇಕಾಗಿತ್ತು, ಬಟ್ ಅದು ಪೋಸ್ಟ್ಪೋನ್ ಆಗಿ ಮಾರ್ಚ್ 31 ಆಗಿದ್ದೀನಿ. ಟಿಕ್ ಮಾರ್ಕ್ ಹಾಕ್ಬಿಟ್ಟು ಪೀರಿಯಡ್ಸ್ ಅಂತ ಮೆನ್ಷನ್ ಮಾಡಿಬಿಡ್ತೀನಿ. ಈ ಥರ ಮೆನ್ಷನ್ ಮಾಡಿ ಇಟ್ಕೊಂಡ್ರೆ ನನಗೂ ಗೊತ್ತಾಗುತ್ತೆ ಕೌಂಟ್ ಮಾಡ್ಕೊಳ್ಳೋದಕ್ಕೆ ಏನಾದರೂ ಮಿಸ್ ಆದಾಗ. ಆಮೇಲೆ ನೀವು ಅಂದ್ಕೊಳ್ಬೋದು ಕೆಲವೊಬ್ಬರಿಗೆ, ಮಾರ್ಚ್ ಎಂಡಿಂಗಲ್ಲಿ ನೀವು ಪೀರಿಯಡ್ ಆಗಿರ್ತೀರಲ್ಲ, ಏಪ್ರಿಲಲ್ಲೂ ಪೀರಿಯಡ್ಸ್ ಆಗ್ತೀರಾ ಅಂತ ಕೆಲವೊಬ್ರಿಗೆ ಡೌಟ್ ಇರುತ್ತೆ. ಸೊ ನನಗೂ ಹಂಗೆ ಅನ್ನಿಸ್ತಾ ಇದ್ದಿದ್ದು. ಅದಕ್ಕೆ ನಾನು ಯಾವಾಗಲೂ ಅದಕ್ಕೆ ನಾನು ಹೇಳಿದ್ದು, ಅಯ್ಯೋ ಎಂಡಿಂಗ್ ಟೈಮಲ್ಲಿ ಯಾಕಪ್ಪ ಪೀರಿಯಡ್ ಆದೆ ಅಂತ. ಏನಕ್ಕೆ ಅಂತ ಹೇಳಿದರೆ, ಈಗ ನಾವು ಮಾರ್ಚ್ ಎಂಡಿಂಗಲ್ಲಿ ಪೀರಿಯಡ್ ಆಗಿರ್ತೀವಲ್ವ 31, ಅದು ಏಪ್ರಿಲ್ಗೂ ಕೌಂಟ್ ಆಗ್ತಾ ಹೋಗ್ತಾ ಇರುತ್ತೆ. ನಾವು ಏಪ್ರಿಲ್ ಮಂತಲ್ಲೂ ನಮಗೆ ಬ್ಲೀಡಿಂಗ್ ಆಗ್ತಾ ಇರುತ್ತಲ್ವ. ಸೊ ಈಗ ನನಗೆ ಮ್ಯಾಕ್ಸಿಮಮ್ 5 to 6 ಡೇಸ್ ನನಗೆ ಬ್ಲೀಡಿಂಗ್ ಆಗುತ್ತೆ. ಸೊ ಮಾರ್ಚ್ 31, ಏಪ್ರಿಲ್ 1, 2, 3, 4, 5 ಅಂತಲೇ ಅಂದ್ಕೊಳ್ಳಿ, 6 ಡೇಸ್ ಅಲ್ವಾ. ಸೊ 5 ಏಪ್ರಿಲ್ 5ವರೆಗೂ ನನಗೆ ಬ್ಲೀಡಿಂಗ್ ಆಗುತ್ತೆ ಅಂತ ಹೇಳಿದರೆ, ಮತ್ತು ನನಗೆ ಏಪ್ರಿಲಲ್ಲಿ ಪೀರಿಯಡ್ಸ್ ಆಗೋದಿಲ್ಲ. ಸೊ ಅದು ನೆಕ್ಸ್ಟು ಮೇಗೆ ಅದು ಕಂಟಿನ್ಯೂ ಆಗುತ್ತೆ. ಮೇ ತಿಂಗಳಲ್ಲಿ ನಾನು ಪೀರಿಯಡ್ ಆಗಬೇಕಾಗತ್ತೆ. ಸೊ ಕೆಲವೊಬ್ರಿಗೆ ಗೊತ್ತಿರೋದಿಲ್ಲ, ಮಾರ್ಚ್ ಎಂಡಿಂಗಲ್ಲಿ ಪೀರಿಯಡ್ ಆಗಿದ್ದೀನಿ ಆ್ಯಂಡ್ ಏಪ್ರಿಲ್ಗೆ ಏನಕ್ಕೆ ನಾನು ಮತ್ತೆ ಪೀರಿಯಡ್ಸ್ ಆಗಿಲ್ಲ ಅಂತ ಕೆಲವೊಬ್ರಿಗೆ ಡೌಟ್ ಇರುತ್ತಲ್ವ. ಸೊ ಆ ಡೌಟು ಏನು ಬೇಡ, ಯಾಕಂದರೆ ಮಾರ್ಚ್ ಎಂಡಿಂಗಿಂದ ಏಪ್ರಿಲ್ಗೆ ಅದು ಕಂಟಿನ್ಯೂ ಆಗಿರುತ್ತೆ. ಈಗ 5ನೇ ತಾರೀಕುವರೆಗೂ ನೀವು ಪೀರಿಯಡ್ ಆಗಿದ್ದೀರಾ ಅಂತ ಅಂದಮೇಲೆ ಮತ್ತೆ ನೀವೇನಾದರೂ 22ಕ್ಕೆ 28ಕ್ಕೆ ಪೀರಿಯಡ್ ಆಗೋಕ್ಕಾಗತ್ತಾ? ಸೊ ಆಗಲ್ಲ. ನಿಮಗೆ ನಿಮ್ಮ ಸೈಕಲ್ಲು 28ರಿಂದ
ನಾರ್ಮಲ್ ಸೈಕಲ್ ಬರೋದು 28ನೇ ತಾರೀಕು ಒಳಗಡೆ ಪೀರಿಯಡ್ಸ್ ಆಗ್ತಾರೆ. ಸೊ ಕೆಲವೊಬ್ಬರಿಗೆ ಇರ್ರೆಗ್ಯುಲರ್ ಇತ್ತು ಅಂತ ಹೇಳಿದರೆ ಅವ್ರ ಸೈಕಲ್ ಬಂದು 30, 31 ಆ ದಿನ ತಗೊಳುತ್ತೆ. ಅರ್ಥ ಆಗ್ತಿದೆಯಾ? ಸೊ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನಾರ್ಮಲ್ ಪೀರಿಯಡ್ಸ್, ಇವಾಗ ನೀವು ಪೀರಿಯಡ್ಸ್ ಆಗಿ ನಿಂತಿರುತ್ತಲ್ವ ಪೀರಿಯಡ್ಸು, ಅದಾದಮೇಲೆ ಕೌಂಟ್ ಮಾಡಿದ್ರೆ 28 ದಿನ ಆದಮೇಲೆ ನಿಮಗೆ ಮತ್ತೆ ಪೀರಿಯಡ್ಸ್ ಆಯಿತು ಅಂತ ಹೇಳಿದ್ರೆ ಅದು ನಾರ್ಮಲ್ ಕಂಡೀಷನಲ್ಲಿ ಇದ್ದೀರಾ ನೀವು. ಇರ್ರೆಗ್ಯುಲರ್ ಪೀರಿಯಡ್ಸ್ ಆದವ್ರಿಗೆ ಏನಾಗುತ್ತೆ ಅಂತ ಹೇಳಿದರೆ ಹಿಂದೆ ಮುಂದೆ ಹೆಚ್ಚು ಕಮ್ಮಿ ಆಗುತ್ತೆ. 28 ದಿನದೊಳಗಡೆ ಪೀರಿಯಡ್ಸ್ ಆಗೋದಿಲ್ಲ. 30, 31, 32, ಕೆಲವೊಬ್ರಿಗೆ 40 ದಿನ ಆದಮೇಲೆ ಪೀರಿಯಡ್ಸ್ ಆಗೋದು. ಸೊ ಈ ರೀತಿ ಆಗ್ತಾ ಇರುತ್ತೆ. ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗೋದಿರುತ್ತೆ. ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗೋರಿಗೆ ಮನೇಲಿ ಒಬ್ಬಳೇ ಇರೋದ್ರಿಂದ ನನಗೇನು ಮಾಡಬೇಕು ಏನು ಅಂತಲೇ ಗೊತ್ತಾಗ್ತಾ ಇಲ್ಲ. ನನಗೆ ಒಂಥರ ಮಿಕ್ಸ್ಡ್ ಫೀಲ್ ಅಂತಾರಲ್ಲ ಹಂಗಾಗ್ತಾ ಇದೆ. ಲಿಶಾಂತ್ನ ಬೇರೆ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಆ್ಯಂಡ್ ಕೂದಲು ಒತ್ತೆ ಇದೆ, ತೇವ ಇದೆ, ಹಾರಬೇಕಿದು, ಒಣಗಬೇಕು ಕೂದಲು. ಮಹಿ ನೆನ್ನೆ ಡಾರ್ಕ್ ಚಾಕ್ಲೇಟ್ ತಂದು ಕೊಟ್ಟಿದ್ರು, ಹೊಟ್ಟೆ ಪೇಯ್ನ್ ಆಗ್ತಿದೆ ಅಂತ ಹೇಳಿದ್ದಕ್ಕೆ. ಸೊ ಈ ರೀತಿ ಡಾರ್ಕ್ ಚಾಕ್ಲೇಟ್ ತಂದಿದ್ರು. ಆಲ್ರೆಡಿ ಒಂದರಲ್ಲಿ ಅರ್ಧ ಖಾಲಿ ಮಾಡಿದ್ದೀನಿ. ಇಷ್ಟು ಖಾಲಿ ಮಾಡಿದ್ದೀನಿ ನೆನ್ನೆ ನೈಟು. ನಿಮ್ಗೇನಾದರೂ ಪೇಯ್ನ್ ಆಗ್ತಿದೆ ಹೊಟ್ಟೆ ಕೆಳಗಡೆ ಅಂತ ಅನಿಸಿದ್ರೆ ಒಂದು ಡಾರ್ಕ್ ಚಾಕ್ಲೇಟ್ ತಿನ್ನಿ, ಅಥವಾ ಬನಾನಾ ಈ ರೀತಿ ತಿನ್ನಿ, ಅಥವಾ ಐಸ್ ಕ್ರೀಮ್ ಈ ರೀತಿ ತಿನ್ನಿ. ಕೆಲವೊಬ್ರಿಗೆ ಹಿಂಗೆ ಏನಾದರೂ ಸ್ವೀಟ್ ಕ್ರೇವಿಂಗ್ಸ್ ಆಗ್ತಾ ಇರುತ್ತೆ, ಅದು ತಿಂದಾಗ ಪೇಯ್ನ್ ಸ್ವಲ್ಪ ಕಡಿಮೆ ಅಂತ ಅನಿಸುತ್ತೆ. ನನಗಂತೂ ಪೀರಿಯಡ್ಸ್ ಟೈಮಲ್ಲಿ ಮುಖನೇ ನೋಡೋಕ್ಕಾಗಲ್ಲ. ಮುಖ ತುಂಬ ಪಿಂಪಲ್ಸ್ ಇರುತ್ತೆ, ಅದರಲ್ಲೂ ಈ ಸರೌಂಡಿಂಗಲ್ಲೇ ನನ್ನ ಪಿಂಪಲ್ಸ್ ಜಾಸ್ತಿ. ಚಾಕ್ಲೇಟ್. ಸೊ ಆ್ಯಂಡ್ ಈಗ ಜಸ್ಟ್ ಮಹಿ ಕಾಲ್ ಮಾಡಿದರು, ಏನು ಮಾಡ್ತಿದ್ಯಾ, ಎದ್ದಿದ್ಯಾ, ಮಲಗಿದ್ಯಾ, ನಾಷ್ಟ ಮಾಡಿದ್ಯಾ ಅಂತ. ಇಲ್ಲ, ಸ್ನಾನ ಮಾಡಿಕೊಂಡು ಕೂತಿದ್ದೆ ಲಿಶಾಂತ್ನ ನೆನೆಸ್ಕೊಂಡು ಅಂತ ಹೇಳಿದೆ. ಸೊ ಕಾಲ್ ಮಾಡು, ಅವನಿಗೆ ಏನು ಮಾಡ್ತಿದ್ದಾನೆ, ನೈಟ್ ಅಳ್ತಿದ್ನಾ ಇಲ್ವಾ, ಆರಾಮಾಗಿ ಮಲ್ಕೊಂಡಿದ್ನ ಕೇಳು ಅಂತ ಹೇಳಿದ್ರು. ಸೊ ಕೇಳ್ತೀನಿ ಆಯಿತು ಅಂತ ಅಂದ್ಬಿಟ್ಟು ಕಾಲ್ ಕಟ್ ಮಾಡಿದೆ. ಸೊ ಇವಾಗ ಅವನಿಗೂ ಕಾಲ್ ಮಾಡಿ, ಲಿಶಾಂತ್ಗೆ ಕಾಲ್ ಮಾಡಿ ವಿಚಾರಿಸ್ಕೊಳ್ಳೋಣ ಏನು ಮಾಡ್ತಿದ್ದಾನೆ ಏನು ಅಂತ. ಆ ದಿನ ಎಲ್ಲ ಫುಲ್ ಬೋರ್ ಅನ್ನಿಸ್ತಾ ಇರುತ್ತೆ, ಏನೋ ಮಿಸ್ ಮಾಡ್ಕೊಂಡಿರೋ ಫೀಲ್ ಅನ್ನಿಸ್ತಾ ಇರುತ್ತೆ. ನನಗೆ ಹಾಗೆ ಅನ್ನಿಸ್ತಾ ಇರೋದು. ನನ್ನ ಮಗ ಇಲ್ದೋಗಿರೋದಕ್ಕೆ ನಿಜವಾಗ್ಲೂ ಎಷ್ಟು ಬೇಜಾರಾಗ್ತಿದೆ ಅಂದರೆ, ಒಂದು ನನ್ನ ಪೀರಿಯಡ್ಸ್ ಆಗಿರೋದಕ್ಕೆ ಒಂದು ಕಡೆ ಬೇಜಾರು, ಅಂದರೆ ಅದು ಏನಂತಾರೆ ಆ ಮೂಡ್ ಒಂಥರ ಇರುತ್ತೆ ಅವತ್ತೊಂದು ದಿನ ಎಲ್ಲ ಬಿಡಿಗೆ, ಅದೊಂದು ಬೇರೆ ಲೆಕ್ಕ. ಇನ್ನೊಂದು ನನ್ನ ಮಗ ಮನೇಲಿಲ್ವಲ್ಲ, ಸೊ ಮನೆಯೆಲ್ಲ ಖಾಲಿ ಅನ್ನಿಸ್ತಾ ಇದೆ. ಅದೊಂದು ನಾವೆರಡು ಮಿಕ್ಸ್ ಆಗಿ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ಇವತ್ತು. ಕಾಲ್ ಮಾಡಿ ವಿಚಾರಿಸ್ಕೊಳ್ಳೋಣ ಅವನು ಏನು ಮಾಡ್ತಿದ್ದಾನೆ ಏನು ಅಂತ. ಆ್ಯಂಡ್ ಅವನಿಲ್ದೋಗಿರೋ ಕಾರಣಕ್ಕೆ ಇವತ್ತೆಲ್ಲ ನನಗೆ ನಿದ್ದೆ ಮಾಡು, ಇಲ್ಲ ಟಿ ವಿ ನೋಡು, ಇದೇ ಆಗಿರುತ್ತೆ ನಂದು ಇವತ್ತಿನ ದಿನ ಎಲ್ಲ. ಯಾಕೋ ಮನಸ್ಸು ತಡಿಲಿಲ್ಲ. ಅದಾದಮೇಲೆ ನಾನು ವಿಡಿಯೋ ಕಾಲ್ ಮಾಡಿದ್ದೆ ನಮ್ಮ ಅಕ್ಕನಿಗೆ. ಸೊ ಲಿಶಾಂತ್ ಫಸ್ಟು ನನ್ನ ಗುರುತಿಸ್ಲಿಲ್ಲ, ದೂರದಿಂದ ಕ್ಯಾಮ್ರಾ ಇಟ್ಕೊಂಡಿದ್ಲಲ್ವ, ಸೊ ಅದಕ್ಕೆ ಅವನು ಕಂಡಿಡಿಲಿಲ್ಲ. ಅದಾದಮೇಲೆ ಅಮ್ಮ ಅಂತ ಅಂದ್ಬಿಟ್ಟು ಓಡಿ ಬಂದು ಫೋನ್ ಕಿತ್ಕೊಂಡ, ಮುದ್ದು ಕೊಡೋದಕ್ಕೆ ಅಂತ ಬಂದ. ಫೋನ್ ಕಟ್ಟಾಯಿತು, ಮತ್ತೆ ರಿಟರ್ನ್ ನಾನು ಕಾಲ್ ಮಾಡಿದೆ. ಕಾಲ್ ಮಾಡಿದ್ಮೇಲೆ ಮತ್ತೆ ಬಂದು ಮುದ್ದು ಕೊಡೋದು, ಅಂದರೆ ಫ್ಲೈಂಗ್ ಕಿಸ್ ಕೊಡೋದು ಅದನ್ನೆಲ್ಲ ಮಾಡ್ತಾಯಿದ್ದ ನನ್ನ ಮಗ. ಸೊ ಅದಕ್ಕೆ ಅಂದ್ಕೊಳ್ತಾ ಇದ್ದೆ, ನೋಡಿ ನಾನು ಮಿಸ್ ಮಾಡ್ಕೊಳ್ಳೋದಲ್ಲ, ನನ್ನ ಮಗನೂ ಕೂಡ ನನ್ನ ಮಿಸ್ ಮಾಡ್ಕೊಳ್ತಿದ್ದಾನಲ್ವ ಅಂತ ನಂಗೆ ಅವಾಗ ಅಂತ ಅನ್ನಿಸ್ತಾ ಇತ್ತು ಅವಾಗ. ಅದಾದಮೇಲೆ ನಾನು ಲಿಶಾಂತ್ ಬರ್ತೀಯಾ ಅಮ್ಮ ಮನೆಗೆ, ಮಿಸ್ ಮಾಡ್ಕೋತಿದ್ಯಾ ನನ್ನ ಅಂತ ಅಂದೆ. ಸೊ ಆ ಥರ ಅಂದಮೇಲೆ ಅವನು ಬರ್ತೀನಿ ಅಂತ ಹೇಳಿ ಬಾಗಿಲು ಓಪನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ. ಸೊ ಎಲ್ಲಿ ಹೊರಗಡೆ ಹೋಗ್ಬಿಡ್ತಾನೆ ಅಂತ ಹೇಳಿ ಲಶ್ವಿಕು ಬಾಗಿಲನ್ನ ಕ್ಲೋಸ್ ಮಾಡೋದಕ್ಕೆ ಅಂತ ಹೋದ. ಸೊ ಬಾಗಿಲು ಹಾಕೋಬಿಟ್ರಲ್ಲ, ನಾನು ಆಚೆ ಹೋಗೋದಕ್ಕೆ ಆಗ್ತಾಯಿಲ್ಲ, ನಮ್ಮ ಅಮ್ಮನ ಮೀಟ್ ಮಾಡೋದಕ್ಕೆ ಆಗ್ತಾಯಿಲ್ಲ ಅಂತ ಹೇಳಿ ಅವನು ಅಳೋದಕ್ಕೆ ಅಂತ ಸ್ಟಾರ್ಟ್ ಮಾಡಿಕೊಂಡ. ಅಳ್ಬೇಡ ಮಗನೇ, ಬರ್ತೀನಿ, ಕರ್ಕೊಂಡು ಬರ್ತೀನಿ ನಿನ್ನ ಅಂತ ಹೇಳಿ ಅಲ್ಲಿ ಸಮಾಧಾನ ಮಾಡ್ತಾಯಿದ್ದೆ ನಾನು. ಸೊ ನೋಡಿ ಹೇಳ್ತಾ ಇದ್ದೇನೆ, ನನ್ನನ್ನು ಕಳಿಸ್ತಾ ಇಲ್ಲ ಅಮ್ಮನ ಹತ್ರ ಅಂತ ಹೇಳಿ. ಸೊ ಇದನ್ನು ನೋಡಿದಾಗ ಸ್ವಲ್ಪ ಬೇಜಾರಾಗ್ತಾಯಿತ್ತು. ಆಟ ಮಾಡ್ತಾ ಇರ್ತಾನಲ್ಲ ಅಂತ ಹೇಳಿ ಸ್ವಲ್ಪ ಸಮಾಧಾನವಾಗಿ ಮಾತಾಡಿಸ್ತಾ ಇದ್ದೆ ಅವನ್ನ. ಸೊ ಬರ್ತೀನಿ, ಕರ್ಕೊಂಡು ಬರ್ತೀನಿ ನಿನ್ನ, ಆರಾಮಾಗಿ ಆಟ ಆಡ್ಕೊಂಡಿರು ಅಕ್ಕನ ಜೊತೆ ಅಣ್ಣನ ಜೊತೆ ಅಂತ ಹೇಳಿ. ಫ್ರೆಂಡ್ಸ್, ಬೆಳಿಗ್ಗೆಯಿಂದ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ನಿದ್ದೆ ಮಾಡೋಕ್ಕೆ ಟ್ರೈ ಮಾಡಿದೆ, ನಿದ್ದೆನೂ ಬರ್ತಾ ಇರಲಿಲ್ಲ. ತಲೆನೋವಿಗೆ ನೋಡಿ
ವಿಕ್ಸ್ ಕೂಡ ಹಚ್ಕೊಂಡಿದ್ದೀನಿ. ಆದರೂ ನಿದ್ದೆ ಬರ್ತಾ ಇರಲಿಲ್ಲ. ಒದ್ದಾಡ್ಕೊಂಡು ಮಲ್ಕೊಂಡಿದ್ದೆ. ಲಿಶಾಂತ್ ಇಲ್ವಲ್ಲ, ಸೊ ಅದೇ ಬೇಜಾರಿಗೆ ಒದ್ದಾಡ್ಕೊಂಡು ಮಲಗಿದ್ದೆ. ಇವಾಗ ನನ್ನ ತಮ್ಮ ಕಾಲ್ ಮಾಡಿಬಿಟ್ಟು ಲಿಶಾಂತ್ನ ಕರ್ಕೊಂಡು ಬಂದಿದ್ದೀನಿ ಬಾ ಕೆಳಗಡೆ ಅಂತ ಹೇಳ್ತಿದ್ದಾನೆ ಫೋನ್ ಮಾಡಿ. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಅವ್ನು ಬರ್ತಾ ಇದ್ದಾನೆ ಅಂತ. ಸೊ ಏನು ಸಡನ್ನಾಗಿ ಕರ್ಕೊಂಡು ಬರ್ತಿದ್ಯಲ್ಲ ಅಂತ ಅಂದೆ. ಹಂಗೆ ಅಕ್ಕನ ಮನೆಗೆ ಬಂದಿದ್ದೆ. ನಾನು ನೋಡಿಬಿಟ್ಟು ನಾನು ಅಮ್ಮ ಮನೆಗೆ ಅಮ್ಮನ ಹತ್ರ ಕರ್ಕೊಂಡೋಗು ಅಂತ ಹೇಳ್ತಿದ್ದ, ಅದಕ್ಕೆ ಕರ್ಕೊಂಡು ಬಂದೆ ಅಂತ ಅಂದೆ. ಸೊ ಹಾಗೆ ಅಮ್ಮ ಮಗ ಸಂಬಂಧ ಅದು ಏನಂತಾರೆ ಆ ಬಾಂಡ್. ಸೊ ಹೋಗಿ ಕೆಳಗಡೆ ಹೋಗಿ ಕರ್ಕೊಂಡು ಬರ್ತೀನಿ ಅವನ್ನ. ಖುಷಿ ಆಗ್ತಿದೆ ಇವಾಗ, ಒಂಥರ ನೆಮ್ಮದಿ ನನಗೆ. ನಿಜಾಂತ್ ಫೈನಲಿ ಮನೆಗೆ ಬಂದ. ನೋಡಿ ನೋಡಿ, ಫೈನಲಿ ಲಿಶಾಂತ್ ಮನೆಗೆ ಬಂದರು. ಅಮ್ಮನ ಮಿಸ್ ಮಾಡ್ಕೊಂಡ್ಯಾ? ಮಾಮ ಕರ್ಕೊಂಡು ಬಂದ. ಮಾಮ ಮನೆಗೆ ಹೋದ ಈಗ. ಹ್ಞೂ ಹೌದಾ? ಅಮ್ಮನ ಮಿಸ್ ಮಾಡ್ಕೊಂಡೆ ನೀನು? ನಾನು ಮಿಸ್ ಮಾಡ್ಕೊಂಡೆ ಲಿಶಾಂತ್. ಐ ಲವ್ ಯು ಮಮ್ಮಿ. ಮನೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಈಗ ಮುಖದಲ್ಲಿ ನನಗೆ ನಗು ಬಂತು. ಲಿಶಾಂತು ಅಮ್ಮ ಚೀಚಿ ಅಂತ. ಸೊ ಅದಕ್ಕೆ ಝೊಮ್ಯಾಟೋಯಿಂದ ಲೋಡೆಡ್ ಚಿಕನ್ನ ಬುಕ್ ಮಾಡಿದ್ದೆ, ಆರ್ಡರ್ ಮಾಡಿದ್ದೆ. ಸೊ ಬಂತು, ಇವಾಗ ತಿನ್ನೋಣ. ನೋಡಿ ಫುಲ್ ಎಕ್ಸೈಟೆಡಾಗಿ ಹೋಗಿ ಕುತ್ಕೊಬಿಟ್ಟಿದ್ದೆ ನಾನು. ಲೋಡೆಡ್ ಚಿಕನ್ ಬಂತಾ? ಚೀಚಿ ಬಂತಾ? ತಿನ್ನೋಣ? ಇಲ್ಲಿ ನೋಡಿ ಅಮ್ಮ ನೋಡಿ. ಲಿಶಾಂತ್ ನೋಡಿ ಇಲ್ಲಿ ಅಮ್ಮನ. ಎಷ್ಟೇ ಆದರೂ ನಮ್ಮ ಮಕ್ಕಳು ನಮ್ಮ ಜೊತೆ ಇದ್ದಾಗ ಅದು ಆ ಫೀಲೇ ಬೇರೆ, ದೂರ ಇದ್ದಾಗ ಅದ್ರ ಫೀಲೇ ಬೇರೆ ಅಂತಲೇ ಹೇಳ್ಬೋದು. ಸೊ ಅವನು ನನ್ನ ಮುದ್ದು ಮಾಡ್ತಾ ಇದ್ದ. ಮುದ್ದು ಮಾಡಬೇಕಾದ್ರೆ ಕ್ಯಾಮ್ರಾ ಆನ್ ಮಾಡಿದಾಗ ಸೈಲೆಂಟ್ ಆಗಿಬಿಡ್ತಿದ್ದ. ಸೊ ಕ್ಯಾಮ್ರಾ ಕಿತ್ಕೊಳ್ಳೋದು, ಕ್ಯಾಮ್ರಾ ನೋಡೋದು, ಆ ರೀತಿ ಮಾಡ್ತಾ ಇದ್ದ. ಆ್ಯಂಡ್ ಫೈನಲಿ ಅವನು ಮನೆಗೆ ಬಂದಲ್ಲ, ಅದೇ ನನಗೆ ಖುಷಿ ಕೊಟ್ಟಿದ್ದು. ಸೊ ಅವನ ಜೊತೆ ಆಟ ಆಡಿಕೊಂಡು ಮಾತಾಡಿಸ್ಕೊಂಡು ನಾನು ಹೇಳ್ತಾ ಇದ್ದೆ, ನಿನ್ನ ತುಂಬ ಮಿಸ್ ಮಾಡಿಕೊಂಡೆ ಲಿಶಾಂತ್, ನೋಡು ಮನೆಯೆಲ್ಲ ಖಾಲಿ ಅನ್ನಿಸ್ತಾ ಇದೆ ಅಂತೆಲ್ಲ ಹೇಳ್ತಾ ಇದ್ದೆ. ಅವನಿಗೆ ಏನು ಅರ್ಥ ಆಯಿತೋ ಏನೋ, ಬರೋದು ಹಗ್ ಮಾಡೋದು ಮುದ್ದು ಕೊಡೋದು ಅದನ್ನೇ ಮಾಡ್ತಾ ಇದ್ದ. ಸೊ ಹೋಪ್ ಯು ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ಪ್ರತಿಯೊಬ್ಬರಿಗೂ ತುಂಬಾ ಥ್ಯಾಂಕ್ಸ್. ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನನಗೆ ವಾಯ್ಸ್ ಓವರ್ ಕೊಡೋದಕ್ಕೆ ಆಗ್ತಾ ಇಲ್ಲ. ಮನೇಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಏನಕ್ಕೆ ಅಂತ ಹೇಳಿದ್ರೆ ರಜಕ್ಕೆ ನಮ್ಮ ಅಕ್ಕನ ಮಕ್ಕಳು ಇಬ್ಬರು ಬಂದಿದ್ದಾರೆ. ಸೊ ಮನೇಲಿ ಅದೇ ಗಲಾಟೆ.